ಕುಬೇರ ಈ ಸಿನಿಮಾದ ಬಗ್ಗೆ ಯಾವುದೇ ಒಂದು ಸಣ್ಣ ತುಣುಕು ಟೀಸರು ಟ್ರೈಲರು ಯಾವ್ದು ನೋಡಿದಾಗ್ಲೂ ನನಗೆ ಒಂದೇ ಒಂದು ಪ್ರಶ್ನೆ ಕಾಡ್ತಾ ಇತ್ತು. ಇದು ಮೂಲ ತೆಲುಗು ಸಿನಿಮಾನ ಇಲ್ಲ ತಮಿಳ್ ಸಿನಿಮಾನ ಅಂತ. ಆಮೇಲೆ ನನ್ಗೆ ಅರ್ಥ ಆಗಿದ್ದು ಈ ಸಿನಿಮಾದಲ್ಲಿ ಮ್ಯಾಕ್ಸಿಮಮ್ ಟೆಕ್ನಿಷಿಯನ್ಸ್ ಅಂಡ್ ಆಕ್ಟ್ ಮಾಡಿರೋರು ಕೂಡ ತೆಲುಗು ಅವರೇ. ಆದ್ರೆ ಧನುಷ್ ಅವ್ರನ್ನ ಮಾತ್ರ ಯಾಕೆ ಆ ಪಾತ್ರಕ್ಕೆ ಕಾಸ್ಟ್ ಮಾಡಿದ್ದಾರೆ ಅಂತ ಈ ಕ್ಯೂರಿಯಾಸಿಟಿಯಲ್ಲೇ ಇವತ್ತು ಈ ಸಿನಿಮಾ ನೋಡಿದೆ. ಅಂಡ್ ಯಾಕೆ ಧನುಷ್ ಅವ್ರನ್ನ ಕ್ಯಾಸ್ಟ್ ಮಾಡಿದ್ರು ಅನ್ನೋಂತಹ ಪ್ರಶ್ನೆಗೆ ನನಗೆ ಉತ್ತರ ಸಿಕ್ತು. ಅದನ್ನ ಮುಂದೆ ರಿವ್ಯೂಲ್ ಹೇಳ್ತೀನಿ. ಬನ್ನಿ ಹಾಗಿದ್ರೆ ಇವತ್ತು ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಮತ್ತು ಹಿಂದಿ ಭಾಷೆಗಳಲ್ಲಿ ರಿಲೀಸ್ ಆಗಿರುವಂತಹ ಪ್ಯಾನ್ ಇಂಡಿಯಾ ಸಿನಿಮಾ ಕುಬೇರ ಹೇಗಿದೆ? ಕೊಟ್ಟ ಕಾಸ್ಗೆ ಮೋಸ ಆಗಲ್ವಾ? ಒಳ್ಳೆ ಸಿನಿಮಾನ ಇಲ್ಲ ಇದು ಬೇಕಾಗಿತ್ತಾ ಅನ್ಸೋ ಹಂಗಿತ್ತ? ಎಲ್ಲವನ್ನ ಇವತ್ತಿನ ರಿವ್ಯೂ ಹೇಳ್ತೀನಿ. ಬನ್ನಿ ನೋಡ್ಕೊಂಬರೋಣ. ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಈ ಸಿನಿಮಾದ ನಿರ್ದೇಶಕ ಶೇಖರ್ ಕಮಲ ಎಂತೆಂತ ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿದ್ದಾರೆ ಅಂತ ನಿಮಗೆ ಗೊತ್ತೇ ಇದೆ. ಅವರ ಕತೆ ಮತ್ತು ಡೈರೆಕ್ಷನ್ ಅಲ್ಲಿ ಸ್ಲೈಸ್ ಆಫ್ ಲೈಫ್ ಅಥವಾ ಪೀಸ್ ಆಫ್ ಲೈಫ್ ಅಂತ ಏನ್ ಹೇಳ್ತೀವಿ ಆ ಅಂಶಗಳು ಇದ್ದೇ ಇರುತ್ತೆ. ಅಂಡ್ ಅದನ್ನ ಚೆನ್ನಾಗಿ ಡೆಲಿವರ್ ಮಾಡೋದ್ರಲ್ಲಿ ಶೇಖರ್ ಎತ್ತಿದ ಕೈ. ಅದೊಂಥರ ಅವ್ರ ಟ್ರೇಡ್ ಮಾರ್ಕ್ ಸಿಗ್ನೇಚರ್ ತರ. ಕುಬೇರ ಸಿನಿಮಾದಲ್ಲೂ ಸಹ ಇಲ್ಲಿನ ಮುಖ್ಯ ಜೀವಾಳನೆ ಆ ಒಂದು ಬೇಸಿಕ್ ಎಮೋಷನ್ಸ್. ಅದನ್ನ ಸಿಕ್ಕಾಪಟ್ಟೆ ಚೆನ್ನಾಗಿ ಪೋಣಿಸಿದ್ದಾರೆ. ಆನ್ ಪೇಪರ್ ಇದರ ಒನ್ ಲೈನರ್ ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಈ ಸಿನಿಮಾ ಒಂದು ಸೋಷಿಯಲ್ ಥ್ರಿಲ್ಲರ್ ಡ್ರಾಮಾ ಜಾನರ್ಗೆ ಸೇರುತ್ತೆ. ಇಲ್ಲಿ ಹೇಗೆ ಒಬ್ಬ ಭಿಕ್ಷುಕ ದುಡ್ಡು, ದುರಾಸೆ, ಅಧಿಕಾರ ಇರುವಂತಹ ಪ್ರಭಾವಿ ವ್ಯಕ್ತಿಗಳ ಕೈಗೆ ಸಿಗಾಕೋತಾನೆ. ಅಂಡ್ ಈ ಪ್ರಪಂಚದಲ್ಲಿ ದುಡ್ಡಿರೋರ್ಗೆ ಒಬ್ಬ ಭಿಕ್ಷುಕ ಅಥವಾ ಒಬ್ಬ ಲೇ ಮ್ಯಾನ್ ನಿಜವಾಗ್ಲೂ ಮ್ಯಾಟ್ರ್ ಆಗ್ತಾನ? ಅವನಿಗೆ ಶ್ರೀಮಂತರ ಬಳಿ ಒಂದು ಅಸ್ತಿತ್ವನದಿರುತ್ತಾ? ಆದ್ರೆ ಒಬ್ಬ ಭಿಕ್ಷುಕ ಅಥವಾ ಬಡವನ್ ಪ್ರಪಂಚದಲ್ಲಿ ಈ ಸಮಾಜದ ಎಲ್ಲ ಅಡೆತಡೆಗಳು ಇರುತ್ತೆ. ಅವನ್ಗೆ ಇಲ್ಲಿನ ಸಮಾಜ, ಶ್ರೀಮಂತರು, ವ್ಯವಸ್ಥೆ ಎಲ್ಲವೂ ಖಂಡಿತ ಮ್ಯಾಟರ್ ಆಗುತ್ತೆ. ಒಂದೇ ಪ್ರಪಂಚದ ಈ ಎರಡು ಮುಖಗಳನ್ನ ಈ ಸಿನಿಮಾದ ಪ್ಲಾಟ್ ಪಾಯಿಂಟ್ ಆಗಿ ಆರಿಸ್ಕೊಂಡಿದ್ದಾರೆ. ಅಂಡ್ ಅದು ತುಂಬಾ ನೈಜವಾಗಿತ್ತು ಅಂಡ್ ಸ್ಟ್ರಾಂಗ್ ಆಗಿತ್ತು ಅಂತ ಹೇಳ್ತೀನಿ. ಶೇಖರ್ ಕಮಲ ಈ ಅದ್ಭುತ ಕಥೆಯನ್ನ ಒಳ್ಳೆ ಬರವಣಿಗೆ ಮೂಲಕ, ಎಂಗೇಜಿಂಗ್ ಸ್ಕ್ರೀನ್ ಪ್ಲೇ ಮೂಲಕ ತೆರೆ ಮೇಲೆ ತರುವಂತಹ ಕೆಲಸದಲ್ಲಿ ಯಶಸ್ವಿಯಾಗಿದ್ದಾರೆ. ಇದರ ಕೋರ್ ಎಮೋಷನ್ಸ್ ಈ ಸಿಸ್ಟಮ್ ಅಲ್ಲಿ ಒಂದಲ್ಲ ಒಂದ್ ರೀತಿ ಪ್ರೆಷರ್ಗೆ ಒಳಗಾಗಿರುವಂತಹ ಪ್ರತಿಯೊಬ್ಬ ಆಡಿಯನ್ಗೂ ಕೂಡ ಕನೆಕ್ಟ್ ಆಗೇ ಆಗುತ್ತೆ. ಆದ್ರೆ ಇದನ್ನ ನರೇಟ್ ಮಾಡೋದಕ್ಕೆ ಇಲ್ಲಿ ಬಹಳಷ್ಟು ಸಮಯವನ್ನ ತಗೊಂಡಿದ್ದಾರೆ. ಸಿನಿಮಾ ಹತ್ತತ್ರ 3 ಗಂಟೆ 5 ನಿಮಿಷ ಇತ್ತು. ಅದು ಈ ಸಿನಿಮಾದ ವ್ಯೂಯಿಂಗ್ ಎಕ್ಸ್ಪೀರಿಯನ್ಸ್ ನ ಡೈಲ್ಯೂಟ್ ಮಾಡ್ತು ಅಥವಾ ಕಮ್ಮಿ ಮಾಡ್ತು ಅಂತ ನನಗನ್ನಿಸ್ತು. ಇದರ ಕತೆ ಪ್ರಿಮೈಸ್ ಮತ್ತು ಪಾತ್ರವರ್ಗ ದೊಡ್ಡದಾಗಿದೆ. ಅದಕ್ಕೆ ಬೇಕಿದ್ದ ಪ್ರೀ ಸ್ಟೋರಿ, ಕ್ಯಾರೆಕ್ಟರೈಸೇಷನ್ಸ್ ಗಳು ಎಲ್ಲವನ್ನ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಅಂಡ್ ಅದು ನಮ್ಗೆ ಆ ಕ್ಯಾರೆಕ್ಟರ್ ಹೇಗೆ ಏನು ಎಲ್ಲವನ್ನ ಚೆನ್ನಾಗಿ ಫೀಡ್ ಮಾಡುತ್ತೆ. ಬಟ್ ಈ ಸಿನಿಮಾದ ಲೆಂತ್ ಎಸ್ಪೆಷಲಿ ಇಂಟರ್ವಲ್ ಪಾಯಿಂಟ್ಗೂ ಮುಂಚೆ ನಮ್ಮ ಪೇಷನ್ಸ್ ಅನ್ನ ಟೆಸ್ಟ್ ಮಾಡುತ್ತೆ. ಅಂಡ್ ಈವನ್ ಕ್ಲೈಮ್ಯಾಕ್ಸ್ ಪೋರ್ಷನ್ ಕೂಡ ಬಹಳ ಸ್ಟ್ರೆಚ್ ಆಯ್ತು ಅನ್ನುವಂತಹ ಫೀಲಿಂಗ್ ಕೊಡುತ್ತೆ. ಅದನ್ ಬಿಟ್ರೆ ಸಿನಿಮಾ ಆ ಕೋರ್ ಕಥೆಯಿಂದ ನಮ್ಮ ಮನಸ್ಸನ್ನ ಗೆಲ್ಲೋದು ಗ್ಯಾರಂಟಿ. ಸಿನಿಮಾದ ಬಿಗ್ಗೆಸ್ಟ್ ಪಾಸಿಟಿವ್ ಬಂದು ಇದರ ಕಾಸ್ಟಿಂಗ್. ಎಲ್ಲರೂ ಆ ಪಾತ್ರಗಳಿಗೆ ಜಸ್ಟಿಸ್ ಅನ್ನ ತಂದ್ಕೊಟ್ಟಿದ್ದಾರೆ. ನಾಗಾರ್ಜುನ ಅವರು ಎಕ್ಸ್ CBI ಆಗಿ ತುಂಬಾ ಸೆಟಲ್ ಆಗಿ ನಟಿಸಿದ್ದಾರೆ. ಅಂಡ್ ಆನ್ ಸ್ಕ್ರೀನ್ ಅವರ ಹಿಂದಿನ ಸಿನಿಮಾಗಳಲ್ಲಿದ್ದಂತಹ ಸ್ವಾಗ್ ಇಲ್ದೆ ಒಬ್ಬ ಪ್ರೆಷರ್ ಅಲ್ಲಿ ಇರುವಂತಹ ವ್ಯಕ್ತಿಯಾಗಿ ಅವರ ಅಭಿನಯ ತುಂಬಾ ನ್ಯಾಚುರಲ್ ಅಂತ ಅನಿಸ್ತು. ರಶ್ಮಿಕಾ ಮಂದಣ್ಣ ಅವರು ಕೊಟ್ಟಂತಹ ಪಾತ್ರ ಮತ್ತು ಆ ಚೌಕಟ್ಟನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅಂಡ್ ಅವರು ಆ ಕೆಲಸವನ್ನ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಹೇಳ್ತೀನಿ. ಸಿನಿಮಾದ ಆಂಟಗನಿಸ್ಟ್ ಅಥವಾ ಕಳನಟನಾಗಿ ಜಿಮ್ ಸರ್ಪ್ ಅವರ ಪಾತ್ರವನ್ನ, ಆ ಶ್ರೀಮಂತಿಕೆಯನ್ನ, ಆ ಒಂದು ರಿಚ್ ಆಟಿಟ್ಯೂಡ್ ಎಲ್ಲವನ್ನ ಸ್ವ್ಯಾಗ್ ಅಲ್ಲಿ ಹ್ಯಾಂಡಲ್ ಮಾಡಿದ್ದಾರೆ. ಬಟ್ ಇಡೀ ಸಿನಿಮಾ ನಟನೆಯಲ್ಲೇ ತಿಂದು ಹಾಕಿರೋದು ಮಾತ್ರ ಧನುಷ್ ಅವರು. ವಾವ್, ಎಂತ ಪರ್ಫಾರ್ಮೆನ್ಸ್ ಅದು! ನಾನು ಈ ರಿವ್ಯೂ ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಮಾತು ಹೇಳ್ದೆ. ಎಲ್ಲಾ ತೆಲುಗು ಟೀಮ್ ಇರುವಂತಹ ಈ ಸಿನಿಮಾದಲ್ಲಿ ಯಾಕೆ ಧನುಷ್ ಅವ್ರನ್ನ ಕಾಸ್ಟ್ ಮಾಡಿದ್ರು ಅನ್ನುವಂತಹ ಪ್ರಶ್ನೆ ಇತ್ತು ಅಂತ. ಅದಕ್ಕೆ ನನಗ್ ಸಿಕ್ಕಂತಹ ಉತ್ತರ ಇಷ್ಟೇ. ಈ ಪಾತ್ರನ ಧನುಷ್ ಅವರು ಬಿಟ್ಟು ಬೇರೊಬ್ಬ ಕಲಾವಿದ ಜಸ್ಟಿಫೈ ಮಾಡೋದು ಬಹಳಷ್ಟು ಕಷ್ಟ ಇದೆ ಅಂತ ಸಿನಿಮಾ ತಂಡಕ್ಕೆ ಡೆಫಿನೆಟ್ಲಿ ಅನ್ಸಿರುತ್ತೆ. ಅಂಡ್ ಅದನ್ನ ಧನುಷ್ ಅವರು 200% ನಿಜ ಮಾಡಿದ್ದಾರೆ. ಧನುಷ್ ಅವರ ವರ್ಸಟಾಲಿಟಿ ಏನಿದೆ ಅದು ಅವ್ರ ಹತ್ರ ಇರುವಂತಹ ಬಿಗ್ಗೆಸ್ಟ್ ಅಸೆಟ್. ಒಬ್ಬ ಭಿಕ್ಷುಕನ ಪಾತ್ರದಲ್ಲಿ ಧನುಷ್ ಅವರು ಈ ಸಿನಿಮಾದಲ್ಲಿ ಕಾಣ್ತಾರೆ ಅನ್ನೋದಕ್ಕಿಂತ ಧನುಷ್ ಆ ಕ್ಯಾರೆಕ್ಟರ್ ಅಲ್ಲೇ ಬದುಕಿದ್ದಾರೆ ಅಂತ ಅನ್ಸುತ್ತೆ. ಅಷ್ಟು ರಿಯಲಿಸ್ಟಿಕ್ ಆಗಿ ಕಾಣ್ತಾರೆ ಆನ್ ಸ್ಕ್ರೀನ್. ಹಿ ಡೆಫಿನೆಟ್ಲಿ ಡಿಸರ್ವ್ಸ್ ಮೋರ್. ಪಾತ್ರಗಳ ಆಯ್ಕೆ ಅಥವಾ ಕಾಸ್ಟಿಂಗು ಸಿನಿಮಾಗಳಲ್ಲಿ ಯಾಕೆ ಮುಖ್ಯ ಆಗುತ್ತೆ ಅನ್ನುವಂತಹ ವಿಷಯಕ್ಕೆ ಧನುಷ್ ಅವರ ಈ ಕಾಸ್ಟಿಂಗು ಈ ಸಿನಿಮಾವನ್ನ 2 ಪಟ್ಟು ಬೆಟರ್ ಮಾಡಿದೆ ಅಂತ ಆರಾಮಾಗಿ ಹೇಳ್ಬೋದು. ಈ ಸಿನಿಮಾದಲ್ಲಿ ಭಿಕ್ಷುಕನ ಪಾತ್ರವನ್ನ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಭಿಕ್ಷುಕರ ಮನಸ್ಥಿತಿ ಹೇಗಿರುತ್ತೆ, ಅವರ ಎಮೋಷನಲ್ ಆಂಗಲ್ ಏನು, ಸಮಾಜ ಅವ್ರನ್ನ ಹೇಗ್ ನೋಡುತ್ತೆ, ಅವ್ನಿಗಿರುವಂತಹ ಪಾಸಿಟಿವ್ಸು ನೆಗೆಟಿವ್ಸು ಎಲ್ಲದರ ಮೇಲೆ ಬೆಳಕು ಚೆಲ್ಲುತ್ತೆ. ಆದ್ರೆ ಅವನಿಗೆ ನ್ಯೂನ್ಯತೆಗಳಿದ್ರು ಅವ್ನ್ ಯಾಕೆ ಭಿಕ್ಷುಕ ಆಗ್ತಾನೆ? ಅಂಡ್ ನಾವೆಲ್ಲ ಕೇಳಿರುವಂತಹ ವಿಷಯ ಒಂದಿದೆ. ನೋಡಕ್ಕೆ ಗಟ್ಮುಟ್ಟಾಗಿದ್ಯಾ, ದುಡ್ಕೊಂಡು ತಿನ್ನಕ್ಕೆ ಏನ್ ನಿನ್ಗೆ ಅನ್ನೋದು ಭಿಕ್ಷುಕರಿಗೆ ಸರ್ವೇ ಸಾಮಾನ್ಯವಾಗಿ ಹೇಳುವಂತಹ ಮಾತು. ಇದೊಂದು ವಿಷಯಕ್ಕೆ ನನಗಿಲ್ಲಿ ರೌಂಡ್ ಆಫ್ ಸಿಗ್ಲಿಲ್ಲ. ಧನುಷ್ ಅವರ ಪಾತ್ರ ಫೈಟ್ ಮಾಡುತ್ತೆ, ಕೆಲವು ಕಡೆ ತಲೆ ಉಪಯೋಗಿಸುತ್ತೆ, ಎನರ್ಜೆಟಿಕ್ ಆಗಿ ನಿಲ್ಲುತ್ತೆ. ಆದ್ರೆ ದುಡಿದ್ ಬದುಕಬೇಕು ಅನ್ನುವಂತಹ ಪರ್ಸ್ಪೆಕ್ಟಿವ್ ಆ ಪಾತ್ರಕ್ಕೆ ಯಾಕಿಲ್ಲ ಅನ್ನೋದು ನನ್ನನ್ನ ಥಿಯೇಟರ್ ಇಂದ ಆಚೆ ಬಂದ್ಮೇಲೂ ಯೋಚನೆ ಮಾಡೋ ಹಾಗೆ ಮಾಡ್ತು. ಇದನ್ನ ಜಸ್ಟಿಫೈ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು.
DSP ಅವರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ, ಎಸ್ಪೆಷಲಿ ಆ ಒಂದು ಥೀಮ್ ಮ್ಯೂಸಿಕ್ ಮಾತ್ರ ಥಿಯೇಟರ್ ಇಂದ ಹೊರಗೆ ಬಂದ ಮೇಲೂ ಒಂದು ವೈಬ್ ಇಡುತ್ತೆ. ಇನ್ನು ಸಾಂಗ್ಸ್ ಎಲ್ಲ ಡೀಸೆಂಟ್ ಅಂತ ಅನಿಸ್ತು. ಬಟ್ ಟ್ರಾನ್ಸ್ ಆಫ್ ಕುಬೇರ ಟೀಸರ್ ಅಲ್ಲಿ ಇದ್ದಂತಹ ಸಾಂಗ್ ಬಿಟ್ಟು ಫಿಲಮ್ ಅನ್ನು ಸಖತ್ತಾಗಿ ಸೌಂಡ್ ಆಗುತ್ತೆ. ಸಿನಿಮಾಟೋಗ್ರಫರ್ ನಿಕೇತ್ ಬೊಮ್ಮಿರೆಡ್ಡಿ ಅವರ ಕೆಲಸ ಚೆನ್ನಾಗಿದೆ, ಆರ್ಥೋಡಾಕ್ಸ್ ಆಗಿದೆ ಅಂತ ಅನಿಸ್ತು. ಈ ಸಿನಿಮಾದ ಪ್ರಿಮೇಸ್ಗೆ ಏನ್ ಬೇಕೋ ಅದನ್ನ ಮಾಡಿದ್ದಾರೆ. ಬಟ್ ಸಿನಿಮಾದ ಎಡಿಟಿಂಗ್ ಮಾತ್ರ ಇನ್ನೂ ಖಂಡಿತ ಬೆಟರ್ ಆಗಬೇಕಿತ್ತು. ಎಸ್ಪೆಷಲಿ ಸುಮಾರು ಸೀನ್ ಗಳನ್ನ ಸ್ಪೂನ್ ಫೀಡ್ ಮಾಡಿದ್ದಾರೆ, ಅದನ್ನ ಇನ್ನೂ ಪೇಸಿಯಾಗಿ ಇಡುವಂತಹ ಸ್ಪೇಸು ಇವ್ರಿಗಿತ್ತು. ಅಂಡ್ ಇದರಿಂದ ಓವರ್ ಆಲ್ ಸಿನಿಮಾದ ಲೆಂತ್ ಇನ್ನೊಂದು 20 ನಿಮಿಷ ಆದ್ರೂ ಕಮ್ಮಿ ಆಗ್ತಿತ್ತು. ಅಂಡ್ ಸಿನಿಮಾ ಇನ್ನೂ ಎಂಗೇಜಿಂಗ್ ಆಗು ಇರ್ತಿತ್ತು ಅನ್ನೋದು ನನ್ನ ಒಪಿನಿಯನ್. ಈ ಸಿನಿಮಾ 3 ವರ್ಷಗಳಿಂದ ರೆಡಿ ಆಗ್ತಾನೆ ಇತ್ತು. ಅಂಡ್ ಯಾಕಿಷ್ಟು ಡಿಲೇ ಅಂದಾಗ್ಲಿಲ್ಲ, ಬರ್ತಿದ್ದಂತಹ ಉತ್ತರ ಇದಕ್ಕೆ ಸಾಕಷ್ಟು ಸೆಟ್ ಗಳನ್ನ ಹಾಕಿ ಶೂಟ್ ಮಾಡ್ತಾ ಇದೀವಿ ಅಂಡ್ ಎಲ್ಲಾ ಬಿಗ್ ನಟರನ್ನೇ ಕಾಸ್ಟ್ ಮಾಡಿದೀವಿ, ಹಾಗಾಗಿ ಅವರ ಡೇಟ್ಸ್ ಕೂಡ ಮ್ಯಾಟರ್ ಆಗುತ್ತೆ ಅಂತ. ಎಸ್, ಸಿನಿಮಾದ ಪ್ರೊಡಕ್ಷನ್ ಹ್ಯೂಜ್ ಆಗಿದೆ, ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿದ್ದಾರೆ, ಎಸ್ಪೆಷಲಿ ಆ ಪ್ರಿಮೈಸ್ ಮತ್ತೆ ಆಂಬಿಯನ್ಸ್ ಅನ್ನ ಕ್ರಿಯೇಟ್ ಮಾಡೋದಕ್ಕೆ. ಅದು ಈ ಸಿನಿಮಾದ ಫ್ಲೋ ಅಲ್ಲಿ ಬಡತನ ಮತ್ತು ಶ್ರೀಮಂತಿಕೆ ಎರಡನ್ನು ನ್ಯಾಚುರಲ್ ಆಗಿ ಇಡೋದಕ್ಕೆ ಕಾರಣ ಆಗಿದೆ. ಸಿನಿಮಾದ ಎಂಡ್ ಕ್ಲೋಜರ್ ಕುಬೇರ ಅನ್ನೋ ಟೈಟಲ್ ಅನ್ನ ಜಸ್ಟಿಫೈ ಮಾಡಿದ್ರು, ಅದನ್ನ ಹೇಳೋದಕ್ಕೆ ಕ್ಲೈಮ್ಯಾಕ್ಸ್ ಪೋರ್ಷನ್ ಅಲ್ಲಿ ತುಂಬಾ ಟೈಮ್ ತಗೊಂಡ್ರು. ಅಂಡ್ ಇನ್ನೂ ಸ್ಟ್ರಾಂಗ್ ಕ್ಲೋಜರ್ ಅನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಬಟ್ ಫೇರ್ಲಿ ಡೀಸೆಂಟ್ ಆಗಿ ಅದು ಎಂಡ್ ಆಯ್ತು. ಖಡಕ್ ಆಗಿ ಹೇಳೋದಾದ್ರೆ ಈ ಸಿನಿಮಾದಲ್ಲಿ ಧನುಷ್ ಅವರ ಪರ್ಫಾರ್ಮೆನ್ಸ್ ನಮ್ಮೆಲ್ಲರ ಎಮೋಷನ್ಸ್ಗೆ ಕನೆಕ್ಟ್ ಆಗುತ್ತೆ. ಒಳ್ಳೆ ಕತೆ ಇದೆ, ತುಂಬಾ ಥಾಟ್ ಪ್ರೊವೋಕಿಂಗ್ ಆಗಿ ನಮ್ಮನ್ನ ಯೋಚನೆ ಮಾಡೋ ಹಾಗೂ ಮಾಡುತ್ತೆ. ಬಟ್ ಓವರ್ ಆಲ್ ಆಗಿ ಇದೊಂದು ಡೀಸೆಂಟ್ ವಾಚ್ ಸಿನಿಮಾ. ಗುಡ್ ವಾಚ್ ಆಗುವಂತಹ ಎಲ್ಲಾ ಕ್ವಾಲಿಟೀಸು ಈ ಸಿನಿಮಾಗಿತ್ತು. ಬಟ್ ಸಿನಿಮಾದಲ್ಲಂತೂ ಇದರ ವ್ಯೂಯಿಂಗ್ ಎಕ್ಸ್ಪೀರಿಯನ್ಸ್ ನ ಡೀಸೆಂಟ್ ಅಂತ ಹೇಳೋ ಹಾಗೆ ಮಾಡ್ತು. ನೀವೇನಾದ್ರೂ ಸಿನಿಮಾ ನೋಡಿದ್ರೆ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.